ಎಲ್ಲರಿಗೂ ನಮಸ್ಕಾರ. ಬಡವನ ಜೀವನವನ್ನು ವರ್ಣಿಸುವ ಕನ್ನಡದ ಮಹತ್ವವಾದ ಕಾದಂಬರಿ ಮರಳಿ ಮಣ್ಣಿಗೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡ ಸಾಹಿತಿಯಾದ ಡಾಕ್ಟರ್ ಶಿವರಾಮ ಕಾರಂತರಿಂದ ವಿರಚಿತವಾದ ಕೃತಿ. ಕರಾವಳಿ ತೀರ ಪ್ರದೇಶದಲ್ಲಿ ನಡೆಯುವ ದೈನಂದಿನ ಚಟುವಟಿಕೆಗಳನ್ನು ಹಾಗೂ ಶತಮಾನಗಳಿಂದ ಜನಜೀವನದಲ್ಲಾದ ಹಾಗೂ ಆಗುತ್ತಿರುವ ಬದಲಾವಣೆಯನ್ನು ತಿಳಿಸುವ ಕಾದಂಬರಿ ಇದು. ಕರ್ನಾಟಕ ರಾಜ್ಯದ ಇಂದಿನ ಉಡುಪಿ ಜಿಲ್ಲೆಯ ಕೋಡಿ ಎಂಬ ಪ್ರದೇಶದಲ್ಲಿ ವಾಸವಿದ್ದ ಬ್ರಾಹ್ಮಣ ಕುಟುಂಬವೊಂದರ 3 ತಲೆಮಾರುಗಳ ಜೀವನವನ್ನು ಕಥಾವಸ್ತುವನ್ನಾಗಿರಿಸಿ ವರ್ಣಿಸುವ ಕಾರಂತರು ಕರಾವಳಿಯ ನೈಸರ್ಗಿಕ ವೈಶಿಷ್ಟ್ಯವನ್ನು, ತಲೆಮಾರುಗಳಿಂದ ಪುರಾಣದ ವರ್ಣ ಪದ್ಧತಿಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ಇಂದಿಗೂ ಜೀವಂತವಾಗಿರಿಸುತ್ತಿರುವ ಜಾತಿ ಪದ್ಧತಿಯನ್ನು, ವ್ಯಕ್ತಿಯೊಬ್ಬನ ಜೀವನದಲ್ಲಿ ಸಹವಾಸದ ಸತ್ ಮತ್ತು ದುಷ್ಪ್ರಭಾವಗಳನ್ನು, ಕಾಲಕ್ರಮೇಣ ಜನಜೀವನದಲ್ಲಾಗುತ್ತಿರುವ ಬದಲಾವಣೆಯನ್ನು ವಿವರಿಸುತ್ತಾರೆ. ಕೋಡಿಯಲ್ಲಿ ವಾಸವಿದ್ದ ಕೋದಂಡ ಐತಾಳರ ಮದುವೆಯಿಂದ ಆರಂಭವಾಗುವ ಕಾದಂಬರಿ ಮುಗ್ಧ ಜೀವಗಳ ಜೀವನವನ್ನು, ತನಗೆ ವಹಿಸಿದ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಡೆಸುವ ಪುಣ್ಯ ಜೀವನ ಸಾಗಿಸುವುದನ್ನು ತಿಳಿಸುತ್ತದೆ. ಸಹವಾಸ ದೋಷದಿಂದ ಸಜ್ಜನ ವ್ಯಕ್ತಿಯೂ ಕೂಡ ಹೇಗೆ ದುಶ್ಚಟಗಳನ್ನು ರೂಢಿಸಿಕೊಂಡು ಜೀವನ ಶೈಲಿಯನ್ನು ಕೆಡಿಸಿಕೊಂಡು ಬದುಕಿನುದ್ದಕ್ಕೂ ಪಡುವ ಬವಣೆಯನ್ನು, ಅಂತಹವರಿಂದ ಅವರ ಕುಟುಂಬಕ್ಕಾಗುವ ಅನರ್ಥಗಳನ್ನು, ಅರ್ಥವಿಲ್ಲದ ಬದುಕನ್ನು ಸಾಗಿಸುವುದನ್ನು ಕಾರಂತರು ತಿಳಿಸುತ್ತಾರೆ. ಆರಂಭದಲ್ಲಿ ತುಂಬಾ ನಿಧಾನವಾಗಿ ಸಾಗುವ ಕಥಾವಸ್ತುವು ನಡುವಲ್ಲಿ ಓದುಗರನ್ನು ಜೀವನದ ಮತ್ತೊಂದು ಲೋಕಕ್ಕೆ ಕೊಂಡೊಯ್ದು ಪುಸ್ತಕಕ್ಕೆ ಅಂಟಿಕೊಳ್ಳುವಂತೆ ಮಾಡುತ್ತದೆ. ಮತ್ತೆ ಕ್ಷಣಾರ್ಧಕ್ಕೆ ನಿಧಾನಗೊಳ್ಳುವ ಕಾದಂಬರಿಯು ಸಾಧ್ವಿಗಳ ಬಾಳಿನ ಅವತರಣಿಕೆಯನ್ನು ಓದುಗರಿಗೆ ತೆರೆಯುತ್ತಾ ಕಥೆಯ ಅಂತ್ಯದವರೆಗೂ ಪುಸ್ತಕಕ್ಕೆ ಓದುಗರನ್ನು ಓಲೈಸಿಕೊಳ್ಳುತ್ತದೆ. ಅತಿ ಮುಗ್ಧತೆಯಿಂದ ಎಷ್ಟೇ ಹತ್ತಿರದವರನ್ನಾದರೂ ಕಣ್ಮುಚ್ಚಿ ನಂಬುವುದರಿಂದ ನಾವು ದುಷ್ಟರಿಗೆ ಸುಲಭದ ತುತ್ತಾಗುತ್ತೇವೆಂಬುದನ್ನು ತಿಳಿಸುವುದರೊಂದಿಗೆ ಏನಾದರೂ ಸರಿ, ತನ್ನ ಸಜ್ಜನಿಕೆಯ ಪರಿಧಿಯ ಹೊರಗೆ ಜೀವನವನ್ನು ನಡೆಸಲಾರೆನೆಂಬ ಬಡವನೊಬ್ಬನ ಬದುಕನ್ನು ಓದುಗರ ಮುಂದೆ ತೆರೆಯುತ್ತದೆ ಈ ಕಾದಂಬರಿ. ಒಟ್ಟಿನಲ್ಲಿ ಹೇಳುವುದಾದರೆ ಮರಳಿ ಮಣ್ಣಿಗೆ ಕಾದಂಬರಿಯೊಂದು ಜೀವನ ಪಾಠ. ಮುಖ್ಯವಾಗಿ ಬಡವನ ಬದುಕಿನ ಬವಣೆಗಳನ್ನು ಓದುಗರಿಗೆ ತಿಳಿಸುತ್ತಾ ಅನೇಕ ಜೀವನ ಮೌಲ್ಯಗಳನ್ನು ತಿಳಿಸಿಕೊಡುತ್ತದೆ. ಕರಾವಳಿಯ ಪ್ರಾಕೃತಿಕ ಸೊಬಗಿನ ಜೊತೆಗೆ ಜೀವನ ಶೈಲಿಯನ್ನು, ಜೀವನ ಮೌಲ್ಯಗಳನ್ನು ತಿಳಿಸುವ ಈ ಕಾದಂಬರಿಯನ್ನು ಜೀವನ ಪಾಠದಂತೆ ಸ್ವೀಕರಿಸೋಣ. ಮರಳಿ ಮಣ್ಣಿಗೆ ಕೃತಿಯೊಂದಿಗೆ ಬದುಕಿನ ಮೂಲ ರೂಪಕ್ಕೆ ನಾವೆಲ್ಲರೂ ಮರಳೋಣ. ಧನ್ಯವಾದಗಳು.